ಬಿಗ್ ಬಾಸ್ ಸೀಸನ್ 11 ಕನ್ನಡ ಈ ವಾರದ ಅಂದರೆ 8ನೇ ವಾರದ ನಾಮಿನೇಟ್ ಆಗಿದ್ದಾರೆ 7 ಜನ. ಸೊ ಈ 7 ಜನದಲ್ಲಿ ಯಾರು ಅತಿ ಹೆಚ್ಚು ಓಟ್ನ ಪಡೆದಿದ್ದಾರೆ, ಯಾರು ಅತಿ ಕಡಿಮೆ ಓಟ್ನ ಪಡೆದಿದ್ದಾರೆ ಅಂತ ಇವತ್ತು ಡಿಸ್ಕಷನ್ ಮಾಡೋಣ ಅಂತ ಇದ್ದೀನಿ. ಸೊ ಗುರುವಾರದ ಮಧ್ಯಾಹ್ನದ ವೋಟಿಂಗ್ ರಿಸಲ್ಟ್ ನಾನು ನಿಮಗೆ ಈಗ ಡಿಸ್ಕಸ್ ಮಾಡಿ ಹೇಳ್ತಾ ಇದ್ದೇನೆ ಅಂತೀನಿ. ಸೊ ಈಗ ವಿಡಿಯೋನ ಶುರು ಮಾಡೋಕ್ಕಿಂತ ಒಂದು ಮೊದಲು ಸ್ಮಾಲ್ ರಿಕ್ವೆಸ್ಟ್ ಏನಂದರೆ, ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡಿದರೆ ಮಿಸ್ ಮಾಡಿದ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ವಾರ ನಿಮಗೆ ಮನೆಯಿಂದ ಯಾರು ಹೊರಗೆ ಹೋಗಬೇಕು ಅನ್ನೋರ ಹೆಸರನ್ನ ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಬಿಗ್ ಬಾಸ್ ವಿನ್ನರ್ ಯಾರು ಆಗಬೇಕು ಅನ್ನೋದನ್ನ ಕೂಡ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಈಗ ಡೈರೆಕ್ಟಾಗಿ ವಿಷಯಕ್ಕೆ ಬರೋಣ. ನಿಮಗೆಲ್ಲ ಗೊತ್ತಿದೆ ಈ ವಾರ 7 ಜನ ನಾಮಿನೇಟ್ ಆಗಿದ್ದಾರೆ. ತ್ರಿವಿಕ್ರಮ್, ಮೋಕ್ಷಿತಾ, ಮಂಜು, ಹನುಮಂತ, ಗೌತಮಿ, ಧರ್ಮ, ಚೈತ್ರ. ಸೊ ಈ 7 ಜನರಲ್ಲಿ ಯಾರು ಅತಿ ಹೆಚ್ಚು ಓಟ್ನ ಪಡೆದಿದ್ದಾರೆ, ಯಾರು ಅತಿ ಕಡಿಮೆ ಓಟ್ನ ಪಡೆದಿದ್ದಾರೆ ಅಂತ ನೋಡೋದಾದರೆ, ಮೊದಲನೇ ಸ್ಥಾನ ಹನುಮಂತ ಅವ್ರಿಗೆ ಬಂದಿದೆ ಅಂತಲೇ ಹೇಳ್ಬೋದು. ಮಧ್ಯಾಹ್ನದ ವೋಟಿಂಗ್ ರಿಸಲ್ಟ್ ಇದು ಗುರುವಾರದ ಮಧ್ಯಾಹ್ನದ ವೋಟಿಂಗ್ ರಿಸಲ್ಟಲ್ಲಿ ಹನುಮಂತ ಅವರು ಮೊದಲನೇ ಸ್ಥಾನ ಪಡೆದಾರೆ ಅಂತಲೇ ಹೇಳ್ಬೋದು. ಇನ್ನು 2ನೇ ಸ್ಥಾನ ತ್ರಿವಿಕ್ರಮ್ ಅಂತಲೇ ಹೇಳ್ಬೋದು. ಇವರಿಬ್ಬರು ವೇರಿಯೇಷನ್ ಆಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. 1ನೇ ಸ್ಥಾನ ಹನುಮಂತ ಹೋದರೆ ಒಂದು ಸರ್ತಿ ತ್ರಿವಿಕ್ರಮ್ ಬರ್ತಾರೆ. ಸೊ 2ನೇ ಸ್ಥಾನ ಪಡೆದಿರೋದು ತ್ರಿವಿಕ್ರಮ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು 3ನೇ ಸ್ಥಾನ ನೋಡೋದಾದರೆ ಉಗ್ರಂ ಮಂಜು ಅಂತಲೇ ಹೇಳ್ಬೋದು. ಉಗ್ರಂ ಮಂಜು ಅವರು 3ನೇ ಸ್ಥಾನ ಪಡೆದಿದ್ದಾರೆ ವೋಟಿಂಗ್ ರಿಸಲ್ಟಲ್ಲಿ. ಸೊ ಇವರು ಓಲ್ಟು ತುಂಬ ವೇರಿಯೇಷನ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಇನ್ನು 4ನೇ ಸ್ಥಾನ ನೋಡೋದಾದರೆ ಅದು ಮೋಕ್ಷಿತಾ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೋಕ್ಷಿತಾ ಅವರು ಅತಿ ಹೆಚ್ಚಿನ ಓಟನ್ನು ಪಡೆದು 4ನೇ ಸ್ಥಾನದಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು ಗುರುವಾರದ ಮಧ್ಯಾಹ್ನ ವೋಟಿಂಗ್ ರಿಸಲ್ಟಲ್ಲಿ. ಇನ್ನು 5ನೇ ಸ್ಥಾನ ನೋಡೋದಾದರೆ ಅದು ಧರ್ಮ ಅಂತಲೇ ಹೇಳ್ಬೋದು. ಧರ್ಮ ಅವರು ಅತಿ ಹೆಚ್ಚು ಓಟುಗಳನ್ನ ಪಡೆದು 5ನೇ ಸ್ಥಾನದಲ್ಲಿದ್ದಾರೆ. ಇನ್ನು ಡೇಂಜರ್ ಝೋನಲ್ಲಿ ಇರೋದು ಗೌತಮಿ ಹಾಗೆ ಚೈತ್ರ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಾರ 6ನೇ ಸ್ಥಾನದಲ್ಲಿರೋದು ಗೌತಮಿ ಜಾಧವ್ ಅಂತಲೇ ಹೇಳ್ಬೋದು. ಇನ್ನು 7ನೇ ಸ್ಥಾನ ನಿಮಗೆಲ್ಲ ಗೊತ್ತೇ ಇದೆ, ಚೈತ್ರ ಕುಂದಾಪುರ್. ಇವರು ವೋಟಿಂಗ್ ರಿಸಲ್ಟಲ್ಲಿ ಇವ್ರದ್ದೇನು ವೇರಿಯೇಷನ್ ಆಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಇವರು ಎಲ್ಲರಿಗಿಂತ ಲಾಸ್ಟಲ್ಲೇ ಇದ್ದಾರೆ. ಅನಿಸಿದ ಹಾಗೆ ಇವರು ಈ ವಾರ ಮನೆಯಿಂದ ಹೊರಗೆ ಹೋಗ್ತಾ ಅನಿಸುತ್ತೆ. ಸೊ ನಿಮ್ಮ ಅಭಿಪ್ರಾಯ ಏನು, ಇವರು ಮನೆಯಿಂದ ಹೊರಗೆ ಹೋಗಬೇಕಾ, ಹೊರಗೆ ಹೋಗಬಾರ್ದನ್ನ ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮಗೆ ಯಾರು ಹೋಗಬೇಕು ಈ ವಾರ ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಹೊಸಬರಿದ್ದರೆ ಮಿಸ್ ಮಾಡಿದೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ.